ನಾವು ಗಣಪತಿಯಿಂದ ಕಲಿಬೇಕಾದದ್ದು ಏನು? ತಂದೆ ತಾಯಿಗಳನ್ನ ಗೌರವಿಸುವುದನ್ನ ಕಲಿಬೇಕು. ತಂದೆ ತಾಯಿಗಳನ್ನ ಗೌರವಿಸುವುದನ್ನ ಕಲಿಸುವಂಥವನು ಯಾರು ಅಂದ್ರೆ ನಮ್ಮ ಗಣಪತಿ. ಯಾವಾಗ ನೀವು ಗಣೇಶೋತ್ಸವ ಮಾಡ್ತಿರಲ್ಲ ಅವಾಗ ನಾವು ಯಾಕೆ ಮಾಡಬೇಕು, ಏನನ್ನ ತಗೋಬೇಕಿದ್ರೊಳಗೆ ಗಣಪತಿಯಿಂದ ಅಂದ್ರ ಅವ ಇಲಿ ಮ್ಯಾಗ ಕುಂತ್ಕೊಂಡು ಅವ್ರ ಅಪ್ಪ ಅವ್ರವಾಗ 3 ಸುತ್ತ ಹಾಕಿ ಪೃಥ್ವಿನ ಸುತ್ತ ಹಾಕಿನಿ ಅಂದಿದ್ನಂತ. ನೀವು ಕೇಳಿದ್ರಲ್ಲ, ದಿನ ಕೇಳ್ತೇವೆ. ಇದ್ರ ಅರ್ಥ ಏನಪ್ಪ? ತಕ್ಕಡಿ ತಗೋರಿ, ಒಂದು ಪರಡ್ಯಾಗ ಪೃಥ್ವಿ ಇಡ್ರಿ, ಮತ್ತೊಂದು ಪರಡ್ಯಾಗ ಅಪ್ಪ ಅವನ್ನ ಕುಂದ್ರಸ್ರಿ. ಪೃಥ್ವಿನ ಮ್ಯಾಗ ಐತೆ ಹೊರತು ಪೃಥ್ವಿ ಕೆಳಗೆ ಇಳಂಗಿಲ್ಲ. ಅವ್ವ ಅಪ್ಪನ ಪರಡ್ ಏನೈತೆ ಅದು ತೆಳಗ ಕುಂದಿರ್ತೈತೆ, ಅದು ಮ್ಯಾಗ ಬರಂಗೇ ಇಲ್ಲ. ಅಷ್ಟು ತೂಕ ಈ ಪೃಥ್ವಿಗಿಲ್ಲ, ಅವರಿಬ್ಬರಲ್ಲಿದ್ದಷ್ಟು. ಯಾಕ? ಈ ಜಗತ್ತನ್ನೇ ತೋರಿಸಿದವ್ರು ಅವ್ರು. ನಮ್ಮ ಅಪ್ಪ ಅವ್ವ ಈ ಜಗತ್ತನ್ನೇ ತೋರಿಸಿದ್ರು ನಮಗೆ. ಅವರಷ್ಟು ಕಿಮ್ಮತ್ನವ್ರು ಯಾರದ? 9 ತಿಂಗಳ ಹೊಟ್ಟೆಯೊಳಗ ಹೊತ್ತು ಹೆತ್ತು ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ. ರಕ್ತ ಕಾಲುವೆಯಾಗಿ ಹರಿಯಿತು ನಾ ಹುಟ್ಟಬೇಕಾದ್ರೆ. ವೇದನೆಗಳು ಅಸಹನೀಯವಾದಂಥವುಗಳು, ಇವನ್ನೆಲ್ಲ ಸಹಿಸಿಕೊಂಡು ನಮಗೆ ಜನ್ಮ ಕೊಟ್ಟೆವ್ವ ನೀನು. ದೇವರೆಂದರೆ ಇಷ್ಟು ವೇದನೆ ಸಹಿಸ್ಕೊಂಡಾನ? ಈ ಪೃಥ್ವಿಯೊಳಗೆ ಯಾರಾದ್ರೂ ಅಂಥವ್ರು ಅದಾರನ್ನು ಇಷ್ಟು ವೇದನೆ ಸಹಿಸ್ಕೊಂಡವ್ರು? ಯಾರೂ ಇಲ್ಲಂದಾಗ ಅವನಷ್ಟು ಅವನ್ ತೂಕದವ್ರು ಯಾರು ಹಾಕ್ತಾರನಿ? ಅಪ್ಪನ ತೂಕದವ್ರು ಯಾರು ಆಗವ್ರು ಅದಾರ? ಅವ ಕಣ್ಣಾಗ ನೀರ್ ತಂದಿಲ್ಲ, ಗಟ್ಟಿಯಾಗಿರ್ತಾನವ, ಮನೆಯ ಆಧಾರವ, ಗಟ್ಟಿರ್ತಾನವ. ಅವಗೇನ್ ದುಃಖ ಇರಂಗಿಲ್ಲ ಅಂತಿಲ್ಲ, ಸಾಕಷ್ಟು ದುಃಖ ಆಗಿರ್ತೈತೆ, ಆದ್ರ ಅವ ಹತ್ತು ತೋರ್ಸಂಗಿಲ್ಲ. ಎಂಥದ್ದೇ ಪ್ರಸಂಗ ಬಂದ್ರು ಸಹಿತ ಆಯ್ತಾಳ ಬರ್ಲಾಳ ಹಿಂಗ ಅಂತಿರ್ತಾನವ. ಬೇಕಾದಷ್ಟು ಖರ್ಚಾಗ್ಲಿ ತಮ್ಮ ತಂಗಿ, ನೀ ಕಲಿ, ನಾ ಕಲಿಸ್ತೀನಿ, ಎಷ್ಟ್ಯಾಕ ಅನ್ನೋಲ್ ಇರೋಲ್ದಕ್ಕ ಅಂತ ಗಟ್ಟಿಯಾಗಿ ನಿಂದ್ರವ. ಅವ ಬಿಸಿಲ, ಮಳಿ, ಗಾಳಿ, ಚಳಿ ಅನ್ಲಾರ್ದ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮನ್ನ ಬೆಳೆಸಿ ದೊಡ್ಡವನ್ ಮಾಡಿದವ. ನಮಗ ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿ ತನ ಅವು ಅಂದ್ರೇನು, ಅಪ್ಪ ಅಂದ್ರೇನು, ಅಣ್ಣಂದ್ರೇನು, ತಮ್ಮಂದ್ರೇನು, ಮಾವಂದ್ರೇನು, ಅಳಿಯ ಅಂದ್ರೇನು, ಚಿಕ್ಕಪ್ಪ ಅಂದ್ರೇನು, ಚಿಗವ್ವ ಅಂದ್ರೇನು, ಎಲ್ಲ ಸಂಬಂಧಗಳನ್ನು ಕಲಿಸ್ಕೊಟ್ಟವ್ರು ಇವ್ರ. ನಾವು ಎಷ್ಟೋ ಹೊಲಸು ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿ ನೀರು, ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಪಾದ ತೊಳೆದೇನ. ಇವ ಬೆಡ ಈ ಹುಡುಗಿ ಸಾಣದಿದ್ದಾಗ ಅಲ್ಲೇ ಹೊರಕಡೆಗೆ ಮಾಡಿ ಅದ್ರಾಗ ಹೊಳ್ಳಾಡ್ತಿತ್ತು, ಕೈಲೇನು ಕಿವಿಸ್ತಿತ್ತು, ಗೊತ್ತಿರ್ಲಿಲ್ಲ ಇದಕ್ಕ ಏಜ್ಗಂತಾರಂತ. ನೋಡ್ದಕ್ಕಿನ ಓಡಿ ಬಂದ್ಲು, ಹೊರಗೆ ಒಣಗ ಆಡ್ತಿತ್ತು. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರು ತಗೊಂಡು ನೀನು ಬಂಗಾರದಂತ ಪದ ತೊಳಿತೀನಿ ಬಾ ಮಗು ಅಂತ ಕರ್ರಕ್ಕಿ. ಈ ಪೃಥ್ವಿಯಲ್ಲಿ ಇವರಿಗೆ ಸಮನಾದಂಥವ್ರು ಯಾರು ಅದಾರೆ? ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನ್ ನಮ್ಮಾಗೇನ್ ದೊಡ್ಡ ಉಪಕಾರ ಮಾಡ್ಯಾರನಂತ ಒಂದೇ ಮಾತಿನಾಗ ಬಾಳ ಇತ್ತೀಚೆಗೆ ಕಲ್ತವ್ರು ಚಡ್ಡಪ್ಪಗಳು ಅಂತಿರ್ತಾರ. ಅವರು ಯಾವಾಗ ಅಪ್ಪ ಅಕ್ಕಾರಲ್ಲ ಅವಾಗ ಗೊತ್ತಾಕೈತಿ, ಅಂತನ ಗೊತ್ತಾಗುದಿಲ್ಲ. ಅಪ್ಪ ಅಂದ್ರೇನು, ಅವು ಅಂದ್ರೇನು ಯಾವಾಗ ಗೊತ್ತಾಗುತ್ತಂದ್ರೆ ಅವಾಗ ಗೊತ್ತಾಗ. ನಮಗ್ ಚಲೋ ಪ್ಯಾಂಟ್ ಶರ್ಟ್ ತಗೊಂಡು ಕೊಟ್ಟು ಅವ್ವ ತಾವ್ ಹೊಸ ಬಟ್ಟೆ ತಗೊಳ್ಳಾರ್ದ ಮಕ್ಕಳಿಗೆ ಹೊಸ ಬಟ್ಟೆ ತಗೋತಾರ. ಪರಿಸ್ಥಿತಿ ಸರಿ ಇರ್ಲಿಲ್ಲ ಅಂದ್ರೆ ಯವ್ವ ನೀ ಯಾಕೆ ತಗೊಂಡಿಲ್ಲ ಅಂದ್ರೆ ನಾನು ಟ್ರಂಕ್ ತುಂಬ್ಯಾವ, ಹಳಿವು ಭಾಳ ಅದಾವ ಅಂತ. ಹಳಿ ಇಲ್ಲರು ಎರಡೂ ಇಲ್ಲ ಟ್ರಂಕ್ನ್ಯಾಗ. ಸುಳ್ಳು ಹೇಳ್ತಾ
ಊಟ ಮಾಡ್ಸಾಗ ಮಕ್ಕಳು ಉಣ್ಣೋಕ್ಕಿಂತ ಮುಂಚೆ ಎಂದರ ಅವು ಉಂಡಾಳ ಮಕ್ಕಳು ಮಲ್ಕೊಳ್ಳೋಕ್ಕಿಂತ ಮುಂಚೆ ಅವು ಎಂದರ ಮಕ್ಕೊಂಡಾಳ ಅದಕ್ಕಂತ ಇವ್ರ ತೂಕಕ್ಕಿನ್ ಯಾರು ಸರಿ ಬರೋರ ಗಣಪತಿ ಹೇಳಿದಂತ ಸಂದೇಶ ನಮ್ ಜಗತ್ನಾಗ ನಮ್ಮ ಅಪ್ಪ ನಮ್ಮ ಊರು ಸರಿ ಯಾರು ಬರಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಗಣಪತಿ ನಮಗೆ ಕಂಡು ಕೂಡಲೇ ನಾವು ಏನ್ ಮೊದಲನೇ ತತ್ವ ತಿಳ್ಕೋಬೇಕು ಅಂದ್ರೆ ತಂದೆ ತಾಯಿಗಳನ್ನ ಆರಾಧಿಸುವಂತ ಒಬ್ಬ ಅಣ್ಣ ಬಹಳ ದೂರ ಎಲ್ಲ ದೇಶ ತಿರುಗಾಡಕ ಇವ್ರ ತಮ್ಮ ಆದ್ರೆ ಇವ ನಾ ಇವ್ರ ಬಿಟ್ಟು ದೂರ ಹೋಗಂಗಿಲ್ಲ ನನಗೆ ಏನ್ ಯಕ್ಷ ಬಂದಕ್ಕೆ ದೂರ ಆದ್ರೆ ನನಗದು ಬೇಡ ಅವ್ರ ಹತ್ರನೇ ಇರ್ತೇನೆ ನಾನು ಅವ್ರ ಸೇವಾ ಮಾಡ್ತೀನಿ ಅಂತ